14 ವರ್ಷದ ದಲಿತ ಹುಡುಗನ ಮೇಲೆ ಸರ್ಕಾರ ಎದ್ರಿ ಅವನ ಮೇಲೆ FIR ಮಾಡವ್ರೆ. ರೀಸನ್ ಇಷ್ಟೇ, ಸರ್ಕಾರಕ್ಕೆ ಕರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದ, ಸರಿಯಾದ ಉತ್ತರ ಕೇಳಿದ್ಕೆ FIR ದಾಖಲೆ ಮಾಡವ್ರೆ ಅವನ ಮೇಲೆ. ಅವನು ಕೇಳಿರೋದಿಷ್ಟೇ, ದೇಶದಲ್ಲಿರೋ ಸಮಸ್ಯೆ ಬಗ್ಗೆ, ಸುತ್ತ ನಡೀತಾ ಇರೋ ಭ್ರಷ್ಟಾಚಾರ ಅನ್ಯಾಯದ ಬಗ್ಗೆ. ಸಾಮಾನ್ಯವಾಗಿ ಪ್ರಶ್ನೆ ಮಾಡೋರು ಅಂತಂದ್ರೆ ಸರ್ಕಾರಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಇಂಥವ್ರಿದ್ರೆ ಒಬ್ಬನಿಗೆ ಅವನ ಮೇಲೆ FIR ಮಾಡ್ತಾರೆ, ಇಲ್ಲ ಅಂತಂದ್ರೆ ಹುಚ್ಚ ಅಂತ ಪಟ್ಟ ಕಟ್ತಾರೆ, ಇಲ್ಲ ಅಂತಂದ್ರೆ ರಾತ್ರೋರಾತ್ರಿನೇ ಅವನ್ನ ಇಲ್ದಿರಂಗ್ ಮಾಡ್ಬಿಡ್ತಾರೆ. ನಮ್ ದೇಶನೇ ಹೀಗೆ. ನಮ್ ದೇಶದಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಅದ್ರ ಮೇಲೆ FIR ಆಗ್ತಾ ಇಲ್ಲ. ಗೌರ್ಮೆಂಟ್ ಆಫೀಸರ್ಸ್ ಲಂಚ ಇದ್ರೆ ಮಾತ್ರನೇ ಕೆಲಸ ಮಾಡ್ತಾವ್ರೆ, ಅದ್ರ ಮೇಲೆ FIR ಆಗ್ತಾ ಇಲ್ಲ. ಎಷ್ಟೋ ಕಡೆ ರೋಡ್ಸ್ ಇಲ್ಲ, ಎಷ್ಟೋ ಕಡೆ ಒಳ್ಳೆ ಹಾಸ್ಪಿಟಲ್ ಇಲ್ಲ, ಒಳ್ಳೆ ಸ್ಕೂಲ್ಸ್ ಇಲ್ಲ, ಒಳ್ಳೆ ಎಜುಕೇಶನ್ಸ್ ಇಲ್ಲ, ಒಳ್ಳೆ ಡಾಕ್ಟರ್ಸ್ ಇಲ್ಲ, ಒಳ್ಳೆ ಮೆಡಿಸಿನ್ಸ್ ಇಲ್ಲ. ಇದಕ್ಕೆ ಯಾವುದಕ್ಕೂ ನಮ್ ಸರ್ಕಾರ ತಲೆ ಕೆಡಿಸ್ಕೊತಾ ಇಲ್ಲ. ಇಂಥ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ? ಈ ತರ ಕಂಡೀಷನ್ ಅಲ್ಲಿ ಇದೆ ಅಂತ ಒಂದು ಪ್ರಶ್ನೆ ಮಾಡೋದಕ್ಕೆ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೇನು FIR ಮಾಡೋ ಪರಿಸ್ಥಿತಿಲಿ ನಮ್ ಇಂಡಿಯಾ ಹೋಗ್ತಾ ಇದೆ ಅಂತಂದ್ರೆ ನಾವೆಲ್ಲ ಸರ್ಕಾರದ ಗುಲಾಮರಾಗ್ಬಿಟ್ಟಿದ್ದೀರಿ ಅಷ್ಟೇನೆ. ದೇಶದ ಜನಗಳು ಆಳೋದಕ್ಕೆ ಯೋಗ್ಯರಲ್ಲ, ಆಳಿಸ್ಕೊಳ್ಳೋದಕ್ಕೆ ಯೋಗ್ಯರು. ಇವಾಗ ಅವ್ರು ಏನೇ ಭ್ರಷ್ಟಾಚಾರ ಮಾಡಿದ್ರು, ಏನೇ ದಬ್ಬಾಳಿಕೆ ಮಾಡಿದ್ರು, ನಾವು ಏನು ವಾಯ್ಸ್ ರೈಸ್ ಮಾಡಿದ್ರೆ ಸುಮ್ಮನೆ ಅವ್ರು ಮಾಡಿದ್ದು ನೋಡ್ಕೊಂಡು ಇರ್ಬೇಕಷ್ಟೇ. ಇವಾಗ್ಲದು ವಾಯ್ಸ್ ರೈಸ್ ಮಾಡಿ, ಇಲ್ಲ ಅಂದ್ರೆ 100 ವರ್ಷ ಆದ್ರೂ ನಮ್ ಇಂಡಿಯಾ ಡೆವಲಪ್ಮೆಂಟ್ ಆಗಲ್ಲ. ಈ ದೇಶ ಕತೆ ಇಷ್ಟೇ ಕಣಮ್ಮ.